ಕಂದಾಯ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ಸಹಯೋಗದೊಂದಿಗೆ ಕೋಲಾರದಲ್ಲಿಂದು ಆಯೋಜಿಸಿದ್ದ ಕರ್ನಾಟಕ ಭೂಕಬಳಿಕೆ ನಿಷೇಧ ಅಧಿನಿಯಮ ಮತ್ತು ಸಂಬಂಧಿತ ಕಾಯ್ದೆಗಳ ಕಾರ್ಯಾಗಾರವನ್ನು ಕರ್ನಾಟಕ ಭೂಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿಎ ಪಾಟೀಲ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ, ಕರ್ನಾಟಕ ಭೂಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಕಂದಾಯ ಸದಸ್ಯ ಎಸ್ ಪಾಲಯ್ಯ, ಕೆಎಚ್ ಅಶ್ವತ್ಥನಾರಾಯಣ ಗೌಡ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನಿಲ್ ಎಸ್ ಹೊಸಮನಿ ಮತ್ತಿತರರು ಭಾಗವಹಿಸಿದ್ದರು. ಬಳಿಕ ಬಿಎ ಪಾಟೀಲ್, ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯಾಗಾರ ಆಯೋಜಿಸಲಾಗುತ್ತಿದ್ದು, ಇದು 11ನೇ ಕಾರ್ಯಕ್ರಮವಾಗಿದೆ. ಜಮೀನುಗಳ ಬೆಲೆ ಏರಿಕೆಯಿಂದಾಗಿ ಸರ್ಕಾರಿ ಸ್ವತ್ತುಗಳಾದ ಗೋಮಾಳ, ಕೆರೆ, ಕಾಲುವೆ, ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡಿರುವುದು ದುರದೃಷ್ಟಕರ ಎಂದರು. ಪಿಟಿಷನ್ ಫೈಲ್ ಮಾಡ್ತಾರೆ ತಹಸೀಲ್ದಾರ್ ನಮ್ಮ ಹತ್ರ, ಅದರಾಗೇನೆ ಮತ್ತೆ ಡಿಫೆಕ್ಟ್ ಆಗಿಬಿಡ್ತದೆ. ಯಾವ ರೀತಿ ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ, ಯಾವ ರೀತಿ ಅದನ್ನು ಡಾಕ್ಯುಮೆಂಟ್ ಬೇಕು ಅದಕ್ಕೆ ಅಂತ ನೋಡೋದಿಲ್ಲ, ಅಥವಾ ಡಾಕ್ಯುಮೆಂಟು ಎಲ್ಲ ಹಾಕಿದ ಮೇಲೆ ಸಾಕ್ಷಿಗೆ ಬಂದಾಗ ಸರಿಯಾಗಿ ಹೇಳೋದಿಲ್ಲ. ನಾವು ಅಲ್ಲಿವರೆಗೂ ಅಕ್ರಂ ಪಾಷಾ, ಸರ್ಕಾರದ ಆಸ್ತಿ ಸಂರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದ್ದು, ಅರಣ್ಯ ಇಲಾಖೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಭೂಕಬಳಿಕೆಯನ್ನು ತಡೆಗಟ್ಟಬೇಕು ಮತ್ತು ಸರ್ಕಾರಿ ಸ್ವತ್ತುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದರು. ಆದರೆ ಇವತ್ತು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಇರೋದ್ರಿಂದ ಅವರು ನಮಗೆ ಇದೇ ರೀತಿ ನೀವು ಮಾಡಬೇಕು, ಇಷ್ಟು ದಿವಸದಲ್ಲಿ ಮಾಡಬೇಕು, ಹೀಗೆ ಮಾಡಬೇಕು.